ಬಾಸ್ ನಮಸ್ಕಾರ. ಒನ್ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿಂದು ವಿಷಯ ಏನು ಹೇಳಕ್ಕೆ ಬಂದಿನಪ್ಪ ಅಂದ್ರೆ, ನಿನ್ನೆ ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಮ್ಯಾಚ್ ಇತ್ತು. ಆ ಮ್ಯಾಚ್ನಾಗಂತೂ ತಿರುಗಾಡಿ ಅಫ್ಘಾನಿಸ್ತಾನದವ್ರಿಗೆ ಬಡಿದ್ರು ನಮ್ಮ ಬ್ಯಾಟ್ಸ್ಮನ್ಗಳು. ನಮ್ಮ ಮೊದಲು ಬ್ಯಾಟಿಂಗ್ ಆಡ್ತಾರೆ ಇಂಡಿಯಾದವರು. ಮೊದಲು ಬ್ಯಾಟಿಂಗ್ ಆಡಿದ್ಮೇಲೆ 196 ರನ್ ಇಂಡಿಯಾದವ್ರು ಹೊಡಿತಾರೆ. ಅದು ಬೆನ್ನು ಹತ್ತಿದ ಬಾಂಗ್ಲಾದೇಶ ಕೇವಲ 146 ರನ್ನಿಗೆ ಸುಸ್ತಾಗಿ ಅವರು 20 ಓವರಿಗೆ ಅಷ್ಟೇ ಹೊಡಿಲಿಕ್ಕೆ ಸಾಧ್ಯ ಆಗೋದು. ಅಷ್ಟರಲ್ಲಿ ಅವರು ಮ್ಯಾಚ್ ಸೋಲ್ತಾರೆ. ಮತ್ತು ಇನ್ನು ಈ ಕಡೆ ಬಾಂಗ್ಲಾದೇಶ ಸೋತ ಮೇಲೆ ಇನ್ನು ಆಲ್ಮೋಸ್ಟ್ ಇಂಡಿಯಾ ಮಾನ್ಯ ಅಂತರೂ ಅಫ್ಘಾನಿಸ್ತಾನ ಜೋಡಿ ಗೆದ್ದಿತ್ತು. ಈ 2ನೇ ಮ್ಯಾಚ್ ಗೆದ್ದು ಈಗ ನಾವು ಪಾಯಿಂಟ್ ಟೇಬಲ್ ಆಗ ಮೊದಲನೇ ಸ್ಥಾನದಲ್ಲಿದ್ದೀವಿ. ಮತ್ತು 4 ಪಾಯಿಂಟ್ ಆಗಿ ಮತ್ತು ರನ್ ರೇಟ್ನಾಗೂ ನಾವು ಚಲೋ ಇದ್ದೀವಿ. ಮತ್ತು ಅಫ್ಘಾನಿಸ್ತಾನ ಮತ್ತು ಆಸ್ಟ್ರೇಲಿಯಾ ಜೋಡಿ ಮ್ಯಾಚ್ ಇತ್ತು. ಅವು ಎರಡರಾಗ ಅಫ್ಘಾನಿಸ್ತಾನ 146 ರನ್ ಹೊಡಿತು. ಆಸ್ಟ್ರೇಲಿಯಾದವ್ರಿಗೆ 50 ವರ್ಲ್ಡ್ ಕಪ್ ಚಾಂಪಿಯನ್ದವ್ರಿಗೆ 8 ರನ್ ಹೊಡಿಯೋಕ್ಕಾಗಲಿಲ್ಲ. ಮೊನ್ನೆ ಮ್ಯಾಚ್ ಅವ್ರಿಗೆ ಹೊಡೆದು ಸೋಲಿಸಿದ್ರು. ಮ್ಯಾಕ್ಸ್ವೆಲ್ ಒಬ್ಬನೇ 250 ಎಷ್ಟು ಪ್ಲಸ್ ಹೊಡೆದು ಅವ್ರು ಸೋಲಿಸಿ ಅವ್ರಿಗೆ ಹೊರಗೆ ಹಾಕಿದ್ದ. ಈ ಸರಿ ಅಂತರೂ ಆಲ್ಮೋಸ್ಟ್ ಆಸ್ಟ್ರೇಲಿಯಾ ಹೊರಗೆ ಹೋದಂಗೆ. ಯಾಕಂದ್ರೆ ಬಾಂಗ್ಲಾದೇಶ್ ಜೋಡಿ ಒಂದೈತಿ, ಇಂಡಿಯಾ ಜೋಡಿ ಒಂದು ಮ್ಯಾಚ್ ಐತಿ. ಆಸ್ಟ್ರೇಲಿಯಾ ಜೋಡಿ ಅವ್ರಿಗೆ 2 ಮ್ಯಾಚ್ನಾಗ ಒಂದಂತರೂ ಸೋಲ್ತಾರೆ. ಇಂಡಿಯಾ ಜೋಡಿಯರೇ ಸೋಲ್ಲಿ ಅಥವಾ ಬಾಂಗ್ಲಾದೇಶ್ ಜೋಡಿಯರೇ ಸೋಲ್ತಾರೆ. ಆಲ್ಮೋಸ್ಟ್ ಇಂಡಿಯಾ ಅಂತರೂ ಸೆಮಿಫೈನಲ್ ನಾವು ಹೋದಂಗೆ. ಯಾಕಂದ್ರೆ ಕ್ಯೂ ಹೊತ್ತು ಬಂದಿಲ್ಲ. ಕ್ಯೂ ಬರ್ತೈತಿ. ಯಾವಾಗ ಬರ್ತೈತಿ? ನಾಳೆ ಬಾಂಗ್ಲಾದೇಶ ಮತ್ತು ಆಸ್ಟ್ರೇಲಿಯಾದ. ಅದ್ರಾಗ ಆಸ್ಟ್ರೇಲಿಯಾ ಜೋಡಿ ಏನಾದರೂ ಬಾಂಗ್ಲಾ ಗೆದ್ದಿತ್ತಂದ್ರೆ ಆಸ್ಟ್ರೇಲಿಯಾದವ್ರು ಗಂಟ ಮುಟ್ಟಿ ಮನೆಗೆ ಕಟ್ಟಿವಿ ಅವ್ರು ಹೋಗ್ತಾರೆ. ಇಂಡಿಯಾ ಮಾತ್ರ ಸೆಮಿಫೈನಲ್ ಹೋಗ್ತೈತಿ. ಇಲ್ಲಪ್ಪ ಅಂದ್ರೆ ನಾಳೆಗೆ ಒಂದು ವೇಳೆ ಆಸ್ಟ್ರೇಲಿಯಾ ಗೆದ್ದಿತ್ತಪ್ಪ, ಒಂದು ಗೆದ್ದು ಒಂದು ಸೋಲ್ತಾರೆ. ಮತ್ತು ಒಂದು ವೇಳೆ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ಐತಿ. ಆ ಮ್ಯಾಚ್ನಾಗ ಆಸ್ಟ್ರೇಲಿಯಾದವ್ರು ಏನಾದರೂ ಸ್ಟ್ರಾಂಗ್ ಆಗಿ ಇಂಡಿಯಾ ಜೋಡಿ ಗೆದ್ದಿಬೇಕಪ್ಪ ಅಂದ್ರೆ ಅವರು ರನ್ ರೇಟ್ಲಿ ಗೆದ್ದಬೇಕು. ಅದು ಅಂತೂ ಸಾಧ್ಯ ಇಲ್ಲ. ಒಂದು ವೇಳೆ ಗೆದ್ದರು ಆಕಸ್ಮಿಕವಾಗಿ ರನ್ ರೇಟ್ಲಿ ಅಂತೂ ಇಂಡಿಯಾ ಸೋಲಂಗಿಲ್ಲ. ಹಂಗಾಗಿ ಅದು ಅವರಿಗೆ ಫುಲ್ ಟಫ್ ಐತಿ ಅಂತ ಹೇಳ್ತಾ, ಮತ್ತು ಈಗಂತರೂ ಮ್ಯಾಚ್ ಅಂತೂ ತಿಂಡಿ ಮ್ಯಾಚ್ ಆಗೈತಿ ನಿನ್ನೆ. ಮತ್ತು ಇವತ್ತು ಅಫ್ಘಾನಿಸ್ತಾನ ಮತ್ತು ಆಸ್ಟ್ರೇಲಿಯಾ ಮ್ಯಾಚು ತಿಂಡಿ ಮ್ಯಾಚೇ. 180 ತನಕ ಅವರು ವಿಕೆಟ್ ಇತ್ತು. ಅದಾದ್ಮೇಲೆ ಫುಲ್ ದಡ ವಿಕೆಟ್ ಬಿದ್ದು ಆಲ್ಮೋಸ್ಟ್ ಆಲ್ಔಟ್ ಆಗಿ ಹೋಗ್ಬಿಟ್ರು. ಹಂಗೆ ಔಟ್ ಆದ್ರಿಂದ ಗೊತ್ತಾಗಲಿಲ್ಲ ಆಸ್ಟ್ರೇಲಿಯಾದವರು. ಮತ್ತು ಇನ್ನು ರಶೀದ್ ಖಾನ್ ಅವರು ಮತ್ತು ನವೀನ್ ಉಲ್ಲಾಕ್. ಮತ್ತು ನಿಮ್ಗೆ ಗೊತ್ತೇ ಇರ್ಬೇಕು, ನವೀನ್ ಉಲ್ಲಾಕ್ ಅಂದರೆ ಕೊಹ್ಲಿ ಕಾಕನ್ ಜೋಡಿ ಅವ್ರದ್ದು ತಿಂಡಿ ಇತ್ತು ಆ IPLದಾಗ. ಹಾಗಾಗಿ ಅವರು ಚಲೋ ಬಾಲಿಂಗ್ ಮಾಡಿದ್ರು. ಅವರು 1-2 ವಿಕೆಟ್ ತೊಗೊಂಡ್ರು. ರಶೀದ್ ಖಾನ್ ವಿಕೆಟ್ ತೊಗೊಂಡ್ರು. ಮತ್ತು ಇನ್ನೊಬ್ಬರು ಸ್ಪಿನ್ನರ್, ಅವ್ರ ಹೆಸರೇ ಅಂತ ನನಗೆ ಹೇಳಕ್ಕೆ ಬರೋಲ್ಲ. ಹಂಗಾಗಿ ಅವರು 4 ವಿಕೆಟ್ ತೊಗೊಂಡ್ರು. ಅವರು ಭಾರಿ ಬಾಲಿಂಗ್ ಮಾಡಿದ್ರು. ಹಂಗಾಗಿ ಅಫ್ಘಾನಿಸ್ತಾನ ಅಂಥ ಸ್ಟ್ರಾಂಗ್ ಆಸ್ಟ್ರೇಲಿಯಾ ಟೀಮ್ಗೆ ಸೋಲ್ಸೈತಿ. ಹಾಗಾಗಿ ಮುಂದಿನ ಮ್ಯಾಚ್ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ತಿಂಡಿ ಮ್ಯಾಚ್ ಐತೆ ಅಂತ ಹೇಳ್ತಾ 24ನೇ ತಾರೀಕಿಗೆ ಇರ್ಬೋದು ಇಂಡಿಯಾ ಆಸ್ಟ್ರೇಲಿಯಾ. ಆ ಮ್ಯಾಚಿನ ಸಲುವಾಗಿ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ, ತಿಂಡಿ ಮ್ಯಾಚ್ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಲೋಕೇಶ್ ಕಂಗಲ್ ಚಾನಲ್ ಇದು ಹೊಸ ಹುರುಪಿನಿಂದ ಬಂದಿದ್ದೀನಿ. ಇನ್ನೂ ಯಾರು ಈ ವಿಡಿಯೋ ನೋಡಿಲ್ಲ, ನೋಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ.